ನಮಸ್ಕಾರ ಬೆಂಗಳೂರು. ಸೊ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಐಟ್ವ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನಪ್ಪ ಇಷ್ಟು ರೆಡಿ ಆಗಿಬಿಟ್ಟು ಎಲ್ಲೋ ಹೋಗ್ತಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಸೊ ಬನ್ನಿ ನಾನು ಎಲ್ಲೋ ಹೋಗ್ತಿದ್ದೀನಿ ಅಂತ ಹೇಳ್ತೀನಿ. ಓಕೆ, ಸೊ ಸ್ಟಾರ್ಟ್. ಇವತ್ತು ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಸೊ ನನ್ನ ಫೇವ್ರೇಟ್ ಟೀ ಶರ್ಟ್ ಆಗಿರುವಂಥ ಹೈನೆಕ್ ಟೀ ಶರ್ಟ್ನ ಹಾಕ್ಕೊಂಡು ಅದ್ರ ಮೇಲೆ ಒಂದು ಬ್ಲೇಸರ್ನ ಹಾಕಿ ಸೊ ಇವತ್ತೊಂದು ಜಾಗಕ್ಕೆ ಹೋಗೋಕ್ಕೆ ರೆಡಿ ಆಗ್ತಿದೆ. ಸೊ ಯಾವುದಪ್ಪ ಅದು ಜಾಗ ಅಂದರೆ ಒಂದು ಇಂಟ್ರೆಸ್ಟಿಂಗ್ ಆಗಿದೆ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಓಕೆ, ಸೊ ರೆಡಿಯಾಗಿ ನಾನು ನೆಕ್ಸ್ಟ್ ಹೋಗ್ತಾ ಇರೋಂಥ ಜಾಗ ಯಾವುದು ಅಂತ ನಿಮಗೆ ಕ್ಯೂರಿಯಾಸಿಟಿ ಇದೆ ಅಲ್ವಾ? ಸೊ ಗೊತ್ತಾಗುತ್ತೆ ಯಾವುದು ಅಂತ. ಓಕೆ, ಸೊ ಲೆಟ್ಸ್ ಗೋ. ಸೊ ನಾವು ಹೋಗಿದ್ದೆ ಇವತ್ತು ಶ್ರೀನಗರದ ಬಸ್ ಸ್ಟಾಪ್ ಹತ್ರ ಇರುವಂಥ ಮಹದೇಶ್ವರ ಮಶ್ರೂಮ್ ದಮ್ ಬಿರಿಯಾನಿ. ಸೊ ಇದು ತುಂಬ ಫೇಮಸ್ ಆಗಿರುವಂಥ ಒಂದು ದಮ್ ಬಿರಿಯಾನಿ ಸೆಂಟರ್, ಅದು ಮಶ್ರೂಮ್ ದಮ್ ಬಿರಿಯಾನಿ ಸೆಂಟರ್. ಸೊ ಇಲ್ಲಿ ನಿಮಗೆ ಎಲ್ಲ ರೀತಿಯಾದಂಥ ಮಶ್ರೂಮ್ ಇಂದ ಮಾಡಿರೋಂಥ ಐಟಮ್ಸ್ ಸಿಗುತ್ತೆ. ಸೊ ಯಾರೆಲ್ಲ ನಾನ್ ವೆಜ್ ತಿಂದೆ ವೆಜ್ ತಿನ್ನೋದಿರೋ ಅವರು ಎಲ್ಲ ಇಲ್ಲಿ ಬಂದು ಟೇಸ್ಟ್ ಮಾಡ್ಬೋದು. ಇದರಲ್ಲಿ ಮಶ್ರೂಮ್ ಬಿರಿಯಾನಿ, ಮಶ್ರೂಮ್ ಕಬಾಬು, ಚಿಲ್ಲಿ ಮಶ್ರೂಮು, ಪಾಲಕ್ ಮಶ್ರೂಮ್, ಸೊ ಎಲ್ಲ ರೀತಿ ನೋಡಿ ಇದು. ಸೊ ಇದನ್ನು ನಾವು ಮಶ್ರೂಮ್ ಚಿಲ್ಲಿ ಅಂತ ಕರೀತಾರೆ. ಸೊ ತುಂಬ ಟೇಸ್ಟಿ ಆಗಿದೆ. ಸೊ ಎಲ್ಲ ರೀತಿಯಾದಂಥ ಮಶ್ರೂಮಿಂದ ಮಾಡಿರುವಂಥ ಐಟಮ್ಸ್ಗಳು ನಿಮಗೆ ಸಿಗುತ್ತೆ. ತುಂಬ ಲೋ ಕಾಸ್ಟಲ್ಲಿ ಸಿಗುತ್ತೆ. ಸೊ ನೋಡಿ ಮಶ್ರೂಮ್ ಬಿರಿಯಾನಿ ಹೇಗಿದೆ ಅಂತ ನೋಡೋಣ. ಸೊ ಮಶ್ರೂಮ್ ಬಿರಿಯಾನಿ ತುಂಬ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡಿದೆ. ಸೊ ಅದು ಔಟ್ಸೈಡು ಯಾರಿಗೆ ನಾನ್ ವೆಜ್ ಇಷ್ಟ ಇಲ್ವೋ ಅವ್ರು ಆರಾಮಾಗಿ ಬಂದು ಇಲ್ಲಿ ವೆಜ್ಜಿಂದ ಮಾಡಿರುವಂಥ ಬಿರಿಯಾನಿನ ತಿನ್ಬೋದು. ಸೊ ಅದೇ ರೀತಿ ಚಿಲ್ಲಿ ಮಶ್ರೂಮ್ ಅಂತ. ಸೊ ಚಿಲ್ಲಿ ಮಶ್ರೂಮ್ ಹೇಗೆ ನಿಮಗೆ ಚಿಲ್ಲಿ ಚಿಕನ್ ಇದೆಯೋ ಅದೇ ರೀತಿ ಚಿಲ್ಲಿ ಮಶ್ರೂಮ್ ಅಂತ ಇದೆ. ಸೊ ತುಂಬ ಟೇಸ್ಟಿ ಆಗಿತ್ತು. ಸೊ ನೀವು ಅಮೌಂಟ್ ಲಾಸ್ ಆಗುತ್ತೆ ಅಂತ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. ತುಂಬ ಹೊಟ್ಟೆ ತುಂಬುತ್ತೆ ಮತ್ತು ತುಂಬ ಟೇಸ್ಟಿಯಾಗಿ ಕೂಡ ಇದೆ. ಓಕೆನಾ? ಸೊ ತುಂಬ ಚೆನ್ನಾಗಿದೆ. ಬಂದು ಎಲ್ಲರೂ ಕೂಡ ಟೇಸ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಒಂದ್ಸಲ ನೀವು ಟೇಸ್ಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆ ಟೇಸ್ಟ್ ಹೇಗಿದೆ ಅಂತ.